ಸಭೆಯವರಿಗೆ ಒಂದು ದಿನ ಏನಾಯ್ತು ಅಂದರೆ, ಹಳೆ ಹಾಲಲ್ಲಿರುವಾಗ ದೆವ್ವ ಬಿಡಿಸ್ತಾ ಇದ್ವಿ. ಅವರಿಗೆ ದೆವ್ವದ ಕಾಟ ಉಂಟಾಗಿತ್ತು, ದೆವ್ವ ಬಿಡಿಸ್ತಾ ಇದ್ವಿ. ಅದು ನೋಡ್ರಿ, ಅವ್ರ ವಿಶ್ವಾಸಿ, ಯೇಸು ಸ್ವಾಮಿಯನ್ನು ನಂಬಿದವರು. ನಂಬಿದ ನಂತರ ದೆವ್ವ ಅವ್ರಿಗೆ ಹಿಡಿದಲ್ಲ. ಕೆಲವೊಂದು ಸಾರಿ ನಾವು ಪ್ರಾರ್ಥನೆ ಮಾಡುವಾಗ ಜನರ ಮನೆಯೊಳಗಡೆ ದೆವ್ವ ಬರ್ತದೆ. ಅದಕ್ಕೆ ಕೆಲವು ಜನರು ಏನಂತಾರೆ ಅಂದರೆ, ದೆವ್ವ ತುಂಬ್ಕೋತು ಅಂತಾರೆ ಅಲ್ವಾ. ತುಂಬಿಕೊಳ್ಳಿಲ್ಲ, ಅದು ಒಳಗಡೆ ಕೂತಿತ್ತು. ದೆವ್ವ ತುಂಬಿಕೊಳ್ಳಲ್ಲ. ದೆವ್ವ ಗಾಳಿ ಶಕ ಇದು ತುಂಬಿಕೊಳ್ಳೋದಂತಲ್ಲ. ಇನ್ನು ಕೆಲವರು ದೆವ್ವಗಳಲ್ಲಿ ನಂಬಿಕೆನೇ ಇಡಲ್ಲ, ಅದು ಸಾಧ್ಯನೇ ಇಲ್ಲ ಅಂತ. ಹೌದು, ನಿಜ. ಇನ್ನು ಕೆಲವ್ರು ಏನು ಹೇಳ್ತಾರಂತಂದ್ರೆ, ನಂಬೂರಿಗೆ ಅದ್ರ ಕಾಟ ಕೇಳಿದ್ರೆ ನೀವು ನಂಬ್ತೀರಾ, ಅದಕ್ಕೆ ಆದ್ರೆ ನಿಮಗೆ ಅದ್ರ ಭಯ, ನಮಗೇನಿಲ್ಲ ಅಂತಾರೆ. ನಿಜ. ಆದರೆ ಬೈಬಲನ್ನು ನೀನು ತೆರೆಯುವುದಾಗಿದ್ರೆ 3 ಆತ್ಮಗಳ ಬಗ್ಗೆ ಬೈಬಲ್ ಮಾತಾಡ್ತದೆ. ಒಂದು ದೇವರ ಆತ್ಮ, ತಂದೆಯಾದ ಯೆಹೋವನ ಆತ್ಮ, ಆತನಿಗೆ ನಾವು ಪವಿತ್ರಾತ್ಮನಂತೀವಿ. 2 ಮನುಷ್ಯನ ಆತ್ಮ, ನೀನು ಮತ್ತು ನಾನು. ಈ ಶರೀರದಲ್ಲಿ ಆತ್ಮ ಇಡಲ್ಪಟ್ಟಿದೆ. ಇದನ್ನ ಎಲ್ಲ ಧರ್ಮಗಳಲ್ಲಿ, ಎಲ್ಲ ಪಂಗಡಗಳಲ್ಲಿ ನಂಬ್ತಾರೆ. 3ನೇದೇನಪ್ಪ ಅಂತಂದ್ರೆ ದುಷ್ಟ ಆತ್ಮ, ಅಂದ್ರೆ ದುರಾತ್ಮ ಅಂತ ಹೇಳ್ತೀವಿ. ಪಾಸ್ಟ್ರೇ, ಸಿಟ್ಟು ಬಂದಾಗ ನನ್ನ ಗಂಡನ ನೋಡಬಾರ್ದ್ರಿ, ಅವ್ರ ಮುಖಾನೇ ಚೇಂಜ್ ಆಗ್ಬಿಡ್ತೈತ್ರಿ. ಕೇಳಿದ್ರೆ ಅವ್ರ ಮುಖಾನೇ ಚೇಂಜ್ ಆಗಿಬಿಡ್ತದೆ, ದೆವ್ವ ಹಿಡ್ದಂಗೆ ಮಾಡ್ತಾರೆ. ಇನ್ನು ಮಕ್ಕಳ ಬಗ್ಗೆ ಕೆಲವ್ರಿಗೆ ಹೇಳ್ತಾ ಇರ್ತಾರೆ, ಪಾಸ್ಟ್ರಿ ಇವಳಿಗೆ ಏನಾಗುತ್ತೋ ಗೊತ್ತಿಲ್ಲ, ದೆವ್ವ ಹಿಡ್ದಂಗೆ ಮಾಡ್ತಾಳೆ ಅಂತ. ಅದು ಬರೀ ಹೇಳಿಕೆ ಅಲ್ಲ. ಈಗ ಈ ಘಟನೆಯಿಂದ ಒಂದು ಸಂಗತಿಯನ್ನು ನಾನು ಅರ್ಥಕೊಂಡೆ, ಅದು ನನ್ನನ್ನು ನಿಜವಾಗಿ ಯೋಚಿಸುವಂತೆ ಮಾಡ್ತು. ನಿಮ್ಮಲ್ಲಿ ಎಷ್ಟು ಜನರಿಗೆ ನಿಮ್ಮ ಬಗ್ಗೆನೇ ಈ ರೀತಿ ಅನಿಸ್ತದೆ? ಕೈ ತೋರಿಸೋದು ಬೇಡ, ಕೈ ತೋರಿಸೋದು ಬೇಡ, ಕೈ ತುರಿಸೋದು ಬೇಡ. ನಿಮ್ಮ ಮನಸ್ಸಲ್ಲಿ ಇದನ್ನ ಪ್ರಶ್ನೆ ಅಂದ್ಕೊಳ್ಳಿ. ಆಮೇನ್. ನಿಮ್ಮಲ್ಲಿ ಎಷ್ಟು ಜನರಿಗೆ ನಿಮಗನೇ ನಿಮ್ಮ ಬಗ್ಗೆ ಒಂದು ಕ್ಷಣ ನಿಮ್ಮ ಬಗ್ಗೆ ಯೋಚಿಸಿ. ನಿಮ್ಮಲ್ಲಿ ಎಷ್ಟು ಜನರಿಗೆ ನಿಮ್ಮ ಬಗ್ಗೆ ಒಂದು ಕ್ಷಣ ಯೋಚಿಸಿದ್ರೆ ಹಿಂಗೆ ಅನಿಸ್ತದೆ, ನಾನು ಒಳ್ಳೆ ವ್ಯಕ್ತಿ, ಆದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂತ ಅನಿಸ್ತದ? ಯಾರಿಗಾದ್ರೂ ಇಲ್ಲ. ಅಥವಾ ನಾನು ಬರೀ ಒಳ್ಳೆ ವ್ಯಕ್ತಿನೇ ಅನಿಸ್ತದ? ನಾನಲ್ಲ, ನೀವು. ನಿಮ್ಮ ಬಗ್ಗೆ ನೀವು ಯೋಚಿಸಿದ್ರೆ ನಿಮ್ಮಲ್ಲಿ ಎಷ್ಟು ಜನರಿಗೆ ನಾನು ಒಳ್ಳೆ ವ್ಯಕ್ತಿ, ಆದರೆ ಕೆಲವೊಂದು ಸಾರಿ ಇದು ಏನಾಗುತ್ತೋ ಗೊತ್ತಾಗಲ್ಲ, ನಿರಾಶೆ ಆಗುತ್ತೆ, ಕೋಪ ಬರುತ್ತೆ. ಆದರೆ ಯಾವಾಗಲೂ ಹಿಂಗೆ ಒಳ್ಳೆ ಆಗಿರ್ಬೇಕಂತ ಆಸೆ ಇದೆ, ಆದರೆ ಕೆಲವೊಂದು ಒತ್ತಡಗಳಲ್ಲಿ ನನಗೆ ತಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಅನಿಸ್ತದ? ಯಾರದ ಅಂತವ್ರು ಇದ್ದೀರಾ? ಅವಾಗ ಆ ಒತ್ತಡದಲ್ಲಿ ನಾನು ಜಾರಿ ಬಿಡ್ತೀನಿ. ಇವತ್ತದು ಮುರಿಲಿಕ್ಕಿದೆ. ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಇವತ್ತು ಅದು ಮುರಿಲಿಕ್ಕಿದೆ. ಧರ್ಮೋಪದೇಶ ಕಾಂಡ, ಇದನ್ನು ನಾನು ಯೋಚಿಸಿರ್ಲಿಲ್ಲ 2ನೇ ಸರ್ವಿಸಿಗೆ ಮಾಡ್ಬೇಕಂತ, ಆದ್ರೆ ದೇವರ ಆತ್ಮನ ನುಡಿತಾ ಇದ್ದಾನೆ. ಕಿವಿಯುಳ್ಳವರು ಇವತ್ತು ಇದನ್ನು ಕೇಳಿಸ್ಕೊಳ್ಳಿ. ಆಮೇನ್. ಧರ್ಮೋಪದೇಶ ಕಾಂಡ ಅದ್ರ 9ನೇ ಅಧ್ಯಾಯದ 1ನೇ ವಚನ ಓದಿ ಕನ್ನಡದಲ್ಲಿ ಬೇಗ ಯಾರಾದರೂ. ಧರ್ಮೋಪದೇಶ ಕಾಂಡ ಅದರ 9ನೇ ಅಧ್ಯಾಯದ 1ನೇ ವಚನ. ಇಸ್ರಾಯೇಲರೇ ಕೇಳಿರಿ, ಇಸ್ರಾಯೇಲರೇ ಕೇಳಿರಿ, ನಿಮಗಿಂತ ಮಹಾಬಲಿಷ್ಠ ಜನಾಂಗಗಳನ್ನು, ಆಕಾಶವನ್ನು ಮುಟ್ಟುವ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ನೀವು ಯೋರ್ದನ್ ಹೊಳೆಯನ್ನು, ನೀವು ಅಲ್ಲಿಂದ ಓದಿಕೊಳ್ಳೋಣ, ನೀವು ಈ ಯೋರ್ದನ್ ಹೊಳೆಯನ್ನ ಇಂದು ಯಾವಾಗಂತೆ? ಯಾರಾದ್ರೂ ಗಟ್ಟಿಗೆ ಹೇಳ್ತೀರಾ? ಇಂದು. ಯಾರಾದ್ರೂ ಗಟ್ಟಿಗೆ ಹೇಳ್ತೀರಾ? ನಾಳೆ ಅಲ್ಲ, ನಾಡಿದ್ದು ಅಲ್ಲ, ಮುಂದಿನ ವಾರ ಅಲ್ಲ, ಮುಂದಿನ ತಿಂಗಳು ಅಲ್ಲ. ಯಾರಾದ್ರೂ ಗಟ್ಟಿಯಾಗಿ ನಂಬಿಕೆಯಿಂದ ಈ ಪ್ರವಾದನೆಯನ್ನ ನಿನಗೋಸ್ಕರ ಸ್ವೀಕರಿಸಿಕೊಳ್ಳುವನಾಗಿ ಹೇಳ್ತೀರಾ? ಇಂದು. ಯಾವಾಗ ದಾಟ್ ಹೋಗ್ತೀವಂತೆ? ಇಂದು. ಯಾರಾದ್ರೂ ಇಲ್ಲಿದ್ದೀರಾ? ಇವತ್ತು ಈ ಹಾಲ್ನಿಂದ ನಾವು ಏನೋ ಒಂದು ಸಂಗತಿಯನ್ನ ಪಡೆದುಕೊಂಡು ದಾಟಿ ಹೋಗ್ಲಿಕ್ಕೆ ಹೋಗ್ತಾ ಇದ್ದೀವಿ. ಯಾಕೋ ಕೆಲವರು ನಂಬಿಕೆ ಇಲ್ಲ. ನಂಬದೇ ಇರು. ದೇವರು ಕರ್ತನ ನುಡಿದದ್ದನ್ನ ಮಾಡಿಯೇ ಮಾಡ್ತಾನೆ. ದಾಟಿಕೊಂಡು ಹೋಗೋದು. ಆಮೇನ್. ಇವತ್ತು ದಾಟಿಕೊಂಡು ಹೋಗ್ಲಿಕ್ಕೆ ಹೋಗ್ತಾ ಇದ್ದೀವಿ. ಶುಡರಬೆ ರಬೋ ಶಖರಲಬ
ಆಮೇನ್. ಇವತ್ತು ಗುಣಪಡಿಸುವಿಕೆಗಳನ್ನ ದೇವರು ನಿಮ್ಮ ಮಧ್ಯದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ನಾನು ಸೇವಿಸುವಂತ ತಂದೆ ಕುರುಡನಲ್ಲ, ಕಣ್ಣಿದ್ದು ನೋಡದೇ ಇರುವವನಲ್ಲ, ಕಿವಿ ಇದ್ದು ಕೇಳದೇ ಇರುವವನಲ್ಲ. ಆತನು ಕಿವಿ ಉಳ್ಳವನಾಗಿ ಕೇಳುವವನು. ಕೇಳಿದಂತ ಪ್ರಾರ್ಥನೆಗೆ ತಕ್ಕ ಕಾಲದಲ್ಲಿ, ಅಂದ್ರೆ ತಡವಾಗಿ ಅಲ್ಲ, ಸತಕ್ಕ ಕಾಲದಲ್ಲಿ ಪ್ರಾರ್ಥನೆಗೆ ಉತ್ತರ ಕೊಡುವಂತ ತಂದೆ, ವಿಮೋಚಕ. ಆತನು ಇವತ್ತು ಖಂಡಿತವಾಗಿ ನಮ್ಮ ಮಧ್ಯದಲ್ಲಿ ಮಾತಾಡ್ಲಿಕ್ಕಿರ್ತಾನೆ. ಆಮೇನ್. ಸೊ ನಾನು ಹೇಳ್ತಾ ಇದ್ದೆ, ಆ ದೆವ್ವ ಬಿಡಿಸುವಾಗ ಒಬ್ಬ ಬ್ರದರ್ ನನ್ನ ಹಿಂದೆ ಬಂದು, ಆ ದೆವ್ವ ನಿನ್ನನ್ನು ಕರಿತೈತೆ ಅಂದ್ರ. ದೆವ್ವ ನಿನ್ನನ್ನು ಕರಿತೈತೆ. ಹಲೋ, ಕೇಳಿದ್ರೆ ನೀವೇನಂತೀರ? ಓಪೋ ಅಂದ್ರೆ ಅಮ್ಮ ದೆವ್ವ ಹಿಡಿದವ್ರಮ್ಮ ಕೇಳ್ತಾ ಇದ್ರಲ್ಲ, ಅವ್ರ ಬಾಯಿಂದ ದೆವ್ವ ಮಾತಾಡ್ತಾ ಇದೆ. ಆ ಹುಡುಗನಿಗೆ ಏನು ಹೇಳ್ಬಿಡ್ತಂದ್ರೆ, ನೀನು ಸರಿಯೋ, ಆ ದೊಡ್ಡ ಸಾಹೇಬ್ರನ್ನ ಕರೀಲಿ, ಲೆಟ್ಸ್ ಡೀಲ್, ಹೈಯರ್ ಡೀಲಿಂಗ್, ದೊಡ್ಡ ಸ್ವಲ್ಪ ಬಾಸ್ ಡೀಲಿಂಗ್. ನನಗೆ ನಗು ಬಂತು. ಇವನದನ್ನು ಒದ್ದೋಡ್ಸೋದ್ಬಿಟ್ಟು ನನ್ನ ಬಳಿಗೆ ಬಂದು ಹೇಳ್ತಾವನೆ, ಪಾಸ್ಟರ್ ಅದು ದೊಡ್ಡ ಸಾಹೇಬ್ರನ್ನ ಕರಿ ಅಂತೈತೆ ಬನ್ರಿ ಅಂತ. ದೆವ್ವದ ಮಾತು ಕೇಳೋದಲ್ಲ, ದೆವ್ವಕ್ಕೆ ನಮ್ಮ ಮಾತು ಕೇಳಬೇಕು. ಆಮೇನ್. ದೆವ್ವ ಏನೋ ಬಿಟ್ಟು ಹೋಯ್ತು, ಆದ್ರೆ ಬಿಟ್ಟು ಹೋಗುವಾಗ ನಡೆದ ಒಂದು ಘಟನೆ ನಿಮ್ಗೆ ಹೇಳ್ತೀನಿ ಕೇಳಿ. ಕೆಲವರು ವಿಚಿತ್ರ ಅತ್ತೆಯಲ್ಲಿ ದೆವ್ವ ಕಾಣ್ತದೆ. ಕೇಳಲಿಲ್ಲ ಯಾರಿಗೂ? ಸಾಧ್ಯನೇ ಇಲ್ಲ. ಎಷ್ಟು ಜನ ಇಲ್ಲಿದ್ದೀರಾ? ಆಮೇನ್. ಕೆಲವೊಂದು ಪ್ರಾಯೋಗಿಕ ಸಂಗತಿಗಳನ್ನ ನೋಡಿಕೊಳ್ಳೋಣ. ಇವತ್ತು ವಿಶಿಷ್ಟವಾದ ಸಂಗತಿಗಳನ್ನ ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಯಾಕಂದ್ರೆ ಒಂದು ವಿಷಯವನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ, ಸಮೃದ್ಧಿಯಾದ ವಿಷಯ. ದೇವರೇ ಆಮೇನ್ ಅನ್ನೋರ್ನ ಆಶೀರ್ವದಿಸಪ್ಪ. ದೇವರೇ ಆಮೇನ್ ಅನ್ನೋರ್ನ 2ರಷ್ಟು ಆಶೀರ್ವದಿಸಪ್ಪ. ದೇವರೇ ಆಮೇನ್ ಅನ್ನೋರ್ನ ಬಿಡ್ಲೇ ಬೇಡಪ್ಪ. ಇನ್ನು ಉಳಿದವ್ರ ಬಿಟ್ಟು ಆಗೋಗತ್ತೆ, ಏನ್ ಮಾಡ್ತಾರೆ ಮಾಡ್ಕೊಳ್ಳಿ. ಆಮೇನ್. ಆ ಕಡೆ ಈ ಕಡೆ ಚಂಚಲರಾಗಬೇಡ್ರಿ. ಈ ವರ್ಷ ದೇವರು ಶ್ರೇಷ್ಠವಾದ ಸಂಗತಿಗಳನ್ನ ನಿಮ್ಮ ಮೇಲೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇನ್. ಕೆಲವೊಂದು ಸಾರಿ ಪಾಸ್ಟ್ರೇ ದೆವ್ವ ಹೇಳಿದ ನಮಗೆ ಹೇಳ್ತಾ ಇದ್ರಲ್ಲ, ದೆವ್ವದಿಂದ ಕಲ್ತ್ಕೊಳ್ಳುವಂತ ಪರಿಸ್ಥಿತಿ ಬಂತ? ಇಲ್ಲ ರೀ. ಗಿದ್ಯೋನನ ಚರಿತ್ರೆ ಗೊತ್ತಿದ್ದವರು ಬೈಬಲಲ್ಲಿ ಗೊತ್ತಿಲ್ಲದೆ ಹೋದ್ರೆ ಇವತ್ತು ಹೋಗಿ ದಯವಿಟ್ಟು ಹಳೆ ಒಡಂಬಡಿಕೆಯಲ್ಲಿ ಗಿದ್ಯೋನನ ಬಗ್ಗೆ ಅಭ್ಯಾಸ ಮಾಡಿ. ಬೈಬಲಲ್ಲಿ ಒಂದು ವೇಳೆ ಬೇಗ ಸಿಗದೆ ಹೋದ್ರೆ ಎಲ್ಲವನ್ನು ಗೂಗಲ್ ಮೇಲೆ ನೋಡ್ತೀರಾ. ನೆಗಡಿ ಬಂದ್ರೆ ಏನ್ ತಗೊಳ್ಬೇಕಂತ ಗೂಗಲಲ್ಲೇ ನೋಡ್ತೀರಾ ಅಲ್ವಾ? ಗಿದ್ಯೋನನ ಬಗ್ಗೆ ಏನಂತ ಗೂಗಲ್ ಅಲ್ಲಿ ನೋಡಿ, ಅದು ತೋರಿಸುವಂತ ಸ್ಕ್ರಿಪ್ಚರ್ ಅನ್ನ ಬೈಬಲ್ ಮೇಲೆ ಬೇಕಿದ್ರೆ ತೆಗೆದು ಓದ್ಕೊಳ್ಳಿ. ಗಿದ್ಯೋನನ ಬಗ್ಗೆ ಬೈಬಲ್ ನುಡಿಯುವಾಗ ಹೇಳ್ತದೆ. ಇನ್ನೂ ಇದ್ದೀರಾ ನನ್ನ ಜೊತೆಗಿದ್ದೀರಾ? ನನ್ನ ಜೊತೆಗಿದ್ದೀರಾ? ಗಿದ್ಯೋನನಿಗೆ ದೇವರು ಹೋಗಿ ಯುದ್ಧ ಮಾಡು ಅಂತ ಹೇಳುವಾಗ ಅವನ ಕೈಕಾಲೆಲ್ಲ ನಡಗ್ಬಿಡ್ತಂತೆ, ಭಯ ಆಯ್ತಂತೆ ಅವನಿಗೆ. ಆಗ ದೇವ್ರು ಹೇಳಿದಂತೆ, ಒಂದು ಕೆಲಸ ಮಾಡೋಣ, ನೀನೊಂದು ಕೆಲಸ ಮಾಡ. ಇವತ್ತು ರಾತ್ರಿ ನಿನ್ನ ವೈರಿಯ ಪಾಳೆಯ ಅಂದ್ರೆ ಯುದ್ಧಕ್ಕೆ ಬಂದಾಗ ಗುಡಾರ ಹಾಕೊಂಡಿರ್ತಾರೆ ನೋಡಿ ಸೈನಿಕರೆಲ್ಲ. ಇವತ್ತು ರಾತ್ರಿ ರಹಸ್ಯವಾಗಿ ನೀನು ಯುದ್ಧದ ಪಾಳೆಯಕ್ಕೆ ಹೋಗು, ಅಲ್ಲಿ ನಿನ್ನ ವೈರಿಗಳು ಏನು ಮಾತಾಡ್ತಾ ಇದ್ದಾರೆ ಕೇಳಿಸಿಕೋ ಅಂತಂದಂತೆ. ಯಾರು? ತಂದೆ ಆದ ದೇವರು. ಗಿದ್ಯೋನನು ಅವತ್ತು ರಾತ್ರಿ ಮಾರು ವೇಷ ಹಾಕೊಂಡು ಇಬ್ಬರು ಸ್ನೇಹಿತರನ್ನ ಕರ್ಕೊಂಡ್ಬಿಟ್ಟು ರಹಸ್ಯವಾಗಿ, ಯಾರಾದ್ರೂ ಇನ್ನು ಕೇಳ್ತಾ ಇದ್ರೆ, ರಹಸ್ಯವಾಗಿ ವೈರಿಯ ಪಾಳ್ಯಕ್ಕೆ ಹೋಗಿ ಒಬ್ಬ ಸೈನಿಕನ ಡೇರೆ ಹಿಂದೆ ಅವಿತ್ಕೊಂಡು ಏನ್ ಮಾತಾಡ್ತಾರಂತ ಕೇಳಿದ್ನಂತೆ. ಕೆಲವೊಂದು ಸಾರಿ ನಮಗೆ ಪ್ರವಾದನೆಗಳ ಮೇಲೆ ನಂಬಿಕೆ ಇಲ್ಲದೆ ಹೋದ್ರೆ ನಿನ್ನ ಬಗ್ಗೆ ವೈರಿ ಏನು ಮಾತಾಡ್ತಾನೆ ಕೇಳಿಸ್ಕೊಳ್ಬೇಕು. ಅವಾಗ ಗೊತ್ತಾಗತ್ತೆ ನೋಡ್ರಿ. ಈ ದೆವ್ವ ಹೇಳ್ತು ಆ ಸಾಹೇಬ್ರನ್ನ ಕರಿ ಅಂತ. ಪೊಲೀಸರ ಮುಂದೆ ಸಾಹೇಬ್ರಲಿಕ್ಕಿಲ್ಲ, ದೆವ್ವದ ಮುಂದೆ ಸಾಹೇಬ ನೀನು. ಅರ್ಥ ಆಗ್ಲಿಲ್ಲ. ನಾನಲ್ಲ, ನೀವುಗಳು. ಅರ್ಥ ಆಗ್ಲಿಲ್ಲ. ಆಮೇನ್. ಸೊ ಗಿದ್ಯೋನನು ಹೋಗಿ ಕೇಳಿದ್ರೆ ಆ ಡೇರೆಯಲ್ಲಿ ಇಬ್ರು ಸೈನಿಕರು ಆಗ್ಲೇ, ಯಾರಾದ್ರೂ ಆಗ್ಲೇ ಅಂತ ಹೇಳಿ. ಯಾವಾಗ? ಇನ್ನೊಂದ್ಸಾರಿ ಯಾವಾಗ? ಅದ್ರ ಅರ್ಥ ಏನು? ಇನ್ನು ಇವ್ರು ಯುದ್ಧ ಮಾಡೋದಕ್ಕೆ ಮುಂಚೆಲೆ ಆಗ್ಲೇನೆ ಆ ವೈರಿಯ ಬಲ ಹೊರಟೋಗ್ಬಿಟ್ಟಿದೆ. ಅವರಿಬ್ರು ಸೈನಿಕರು ನಾವು ಈ ಏರಿಯಾದಲ್ಲಿ ಕಾಲಿಟ್ಟಾಗಲೇ ನಾನು ಹೇಳಿದೆ, ದೇವರ ಆತ್ಮನು ನಿನ್ನನ್ನ ನೀನಿರುವ ಸ್ಥಳದಲ್ಲಿ ತಂದಾಗಲೇ
ವೈರಿಯ ಬಲ. ಯಾರಾದ್ರೂ ನಂಬೋರಿಲ್ಲಿದ್ದೀರಾ? ಓ ಮೆರೆಕೊಬೋ ಶಂದಲ ಬಾರೆ. ಯಾರಾದ್ರೂ ನಂಬೋರಿಲ್ಲಿದ್ದೀರಾ? ಕೆಲವೊಂದು ರಹಸ್ಯಗಳನ್ನು ಈ ದಿನ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಜನ ಅವುಗಳನ್ನು ಉಪಯೋಗಿಸ್ಕೊಳ್ತೀರಾ? ಗಟ್ಟಿಯಾಗಿ ಒಂದು ಸಾರಿ ಆಮೆನ್ ಅಂತ ಹೇಳ್ಬೋದಾ? ಹಲ್ಲೆಲೂಯಾ. ಗಿದ್ಯೋನನು ಕಿವಿಗೊಟ್ಟು ಕೇಳ್ತಾ ಇದ್ರೆ ಆಮೆನ್. ವೈರಿಗಳು ಮಾತಾಡ್ಕೊಳ್ತಾ ಇದ್ರಂತೆ. ಒಬ್ಬನು ಹೇಳ್ತಾ ಇದ್ದಾನಂತೆ, ಓ ಓ ಓ ಯಾರಾದ್ರೂ ನಂಬಿಕೆಳವ್ರು ಕೇಳ್ರಿ, ಈಗ ಕಿವಿಗಳನ್ನ ತೆರೆದು ಕೇಳ್ರಿ. ಒಬ್ಬನು ಹೇಳ್ತಾ ಇದ್ದಾನಂತೆ, ಲೋ ನಿನ್ನೆ ರಾತ್ರಿ ನಾನು ಒಂದು ಕನಸು ಬಂತೋ ಬಿತ್ತೋ. ಅವನು ಇನ್ನೊಬ್ನು ಕೇಳ್ತಾ ಇದ್ದಾನಂತೆ. ಯಾಕಂದ್ರೆ ಯುದ್ಧದಲ್ಲಿರುವ ಕನಸು ಅಂದ್ರೆ ಬಹಳ ಕೇರ್ಫುಲ್. ಯಾಕಂದ್ರೆ ನಾಳೆ ಯುದ್ಧದ ಬಗ್ಗೆ ಬಹುಶಃ ಏನಾದರೂ ಮುಂಚಿತವಾಗಿ ಕಂಡು ಬರ್ತಾ ಇರಬಹುದು. ಅದಕ್ಕೆ ಇವನು ಕೇಳಿದಂತೆ, ಏನದು ಅಂತ ಕೇಳಿದಂತೆ, ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ಇಸ್ರಾಯೇಲರ ಪಾಳೆಯದಿಂದ ಕತ್ತಿ ಅಲ್ಲ, ಈಟಿ ಅಲ್ಲ, ರಥ ಅಲ್ಲ, ಒಂದು ರೊಟ್ಟಿ. ಓದಿದ್ದೀರಾ? ಒಂದು ರೊಟ್ಟಿ. ಏನು ನೋಡಿ, ರೊಟ್ಟಿ ಉರುಳುತ್ತಾ ಬಂದು, ಓ ಇವತ್ತು ದೇವರ ಆತ್ಮನ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾರಾದ್ರೂ ಇಲ್ಲಿದ್ದೀರಾ? ಇಸ್ರಾಯೇಲರ ಪಾಳೆಯದಿಂದ ಯಾರಾದ್ರೂ ಹೇಳಿ, ಒಂದು ರೊಟ್ಟಿ. ಗಟ್ಟಿಯಾಗಿ. ರಥದ ಚಕ್ರವಲ್ಲ, ಈಟಿ ಅಲ್ಲ, ಬರ್ಚಿ ಅಲ್ಲ. ಆಮೇನ್. ಒಂದು ರೊಟ್ಟಿ. ಅವ್ರು ಹೇಳ್ತಾನೆ, ಒಂದು ಇಸ್ರಾಯೇಲರ ಪಾಳೆಯದಿಂದ ಒಂದು ರೊಟ್ಟಿ ಉರುಳುತ್ತಾ ಬಂದು ವೈರಿಗಳ ನಮ್ಮ ಪಾಳೆಯಕ್ಕೆ ಬಡಿಯುವಾಗ ನಮ್ಮ ಪಾಳೆಯವೆಲ್ಲ ಹಾಳಾಗೋಯ್ತು, ಬಿತ್ತೋಯ್ಬಿಡ್ತು. ಆಗ ಇದು ಕನಸನ್ನ ಕೇಳ್ಕೊಳ್ತಾ ಇರುವಂತ ವೈರಿ ಹೇಳಿದಂತೆ, ನಿಶ್ಚಯವಾಗಿ ಇದು ಗಿದ್ಯೋನನ ಕತ್ತಿ. ನೀನಲ್ಲಿ ಹೋಗೋದಕ್ಕಿಂತ ಮುಂಚೆನೆ ಈಗ ಹೇಳ್ತೀನಿ, ರೊಟ್ಟಿಯ ಮರ್ಮ ಹೇಳ್ತೀನಿ ಕೇಳಿ. ಇವ್ರು ಬಂದಿದ್ದಾರೆ ಬರ್ಚಿ, ಕುದುರೆ, ಈಟಿಯಿಂದ ಇವ್ರು ಬಂದಿದ್ದಾರೆ. ದೇವರವರಿಗೆ ಯುದ್ಧದಲ್ಲಿ ಸೋಲನ್ನ ತೋರಿಸ್ಬೇಕಾಗಿರೋದಾಗಿದ್ರೆ ಇಸ್ರಾಯೇಲರ ಪಾಳೆಯದಿಂದ ಈಟಿ ತೋರಿಸ್ಬೇಕಾಗಿತ್ತಲ್ವಾ? ಆದ್ರೆ ತೋರಿಸಿದ್ದೇನೆಂದ್ರೆ ರೊಟ್ಟಿ. ಯಾಕಂದ್ರೆ ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ದೇವರ ವಾಕ್ಯವೆನ್ನುವ ರೊಟ್ಟಿ ನಿನ್ನಲ್ಲಿರುವಾಗ, ನಿನಗೆ ಈಟಿಯ ಅವಶ್ಯಕತೆ ಇಲ್ಲ, ನಿನಗೆ ಪರ್ಚಿಯ ಅವಶ್ಯಕತೆ ಇಲ್ಲ. ನಿನ್ನಲ್ಲಿ ಜೀವ ಸ್ವರೂಪನಾದ ಯೇಸು ಅನ್ನುವಂತ ರೊಟ್ಟಿ. ಯಾಕಂದ್ರೆ ಅವನು ಹೇಳಿದ, ನಾನೇ ಜೀವದ ರೊಟ್ಟಿ. ಆ ರೊಟ್ಟಿ ನಿನ್ನಲ್ಲಿರುವುದಾಗಿದ್ರೆ, ಪ್ರತಿದಿನ ನೀನು ಈ ರೊಟ್ಟಿಯಲ್ಲಿ ತಿನ್ನುತ್ತಾ ಇರುವುದಾಗಿದ್ರೆ, ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಇಲ್ಲಿ ಯಾರಾದ್ರೂ ಇದ್ದೀರಾ? ಈ ಹಾಲಲ್ಲಿ ಬಂದಾಗಿಂದ ಏನಾಗಿದೆ ಗೊತ್ತಿಲ್ಲ. ಈ ಕ್ಯಾಮ್ರಾದವರೆಗೆ ಇವ್ರಿಗೆಲ್ಲ ತುಂಬಾ ಸಂತೋಷ. ಹಿಂದಿನವರಿಗೆ ನಾನು ಎಲ್ಲಿ ಬಂದಿದ್ದೀನೋ ಅಂತ ಟೆನ್ಷನ್. ಹಿಂದಿನವರಿಗೆ ನನ್ನ ಜೊತೆಗೆ ಇದ್ದಿದ್ರೆ ತಾನೆ. ಇದ್ರ ಬಗ್ಗೆ ಯೋಚಿಸಿದ್ರ ಬ್ರದರ್? ಇದ್ರ ಬಗ್ಗೆ ಯೋಚಿಸಿದ್ರ? ಅಲ್ಲಿಂದ ಒಂದು ಬರ್ಚಿ ಹಾರಿ ಬಂದು ವೈರಿಯ ಪಾಳೆದಲ್ಲಿ ಬಿತ್ತು ಅಂತ ಅವ್ರಿಗೆ ಕನಸು ಬೀಳಲಿಲ್ಲ. ಅಲ್ಲಿಂದ ಒಂದು ಬಿಲ್ಲಿನ ಬಾಣ ಹಾರಿ ಬಂದು ನಮ್ಮ ಪಾಳೆಯನ್ನು ನೋಡಮ್ಮ, ನಿನ್ನ ಶಾಪದ ಬಾಣ ದೇವರ ವಾಕ್ಯ. ಆದ್ರೆ ಅಲ್ಲಿ ಅವ್ರು ನೋಡಿದ್ದೇನೆಂದ್ರೆ ಒಂದು ರೊಟ್ಟಿ ಉರುಳ್ತಾ ಬಂತು. ರೊಟ್ಟಿ ನೋಡ್ಲಿಕ್ಕೆ ಬಲಹೀನ, ತಿಂದ್ರೆ ಶಕ್ತಿ. ನೋಡಿ, ರೊಟ್ಟಿ ನೋಡ್ಲಿಕ್ಕೆ ಬಲವಿಲ್ಲದ್ದು, ಆತ್ಮದಲ್ಲಿ ತಿಂದ್ರೆ ದೆವ್ವ ನಿನಗೆ ಸಾಯಬ್ರೆ ಅನ್ನತಕ್ಕದ್ದು. ರೊಟ್ಟಿ ಒಳಗಿರುವಾಗ, ರೊಟ್ಟಿ ಹೊರಗಿರುವಾಗ, ರೊಟ್ಟಿ ಒಳಗಡೆ ಇಲ್ಲದೆ ಇರುವಾಗ ಬಲಹೀನವಾಗಿ ಕಾಣಬಹುದು. ಆದ್ರೆ ಈ ರೊಟ್ಟಿಯನ್ನ ಈ ಮನಸ್ಸು, ಈ ಹೃದಯ ತಿನ್ನುವಾಗ ದೆವ್ವಗಳು ಹೋಗ್ತೀನಪ್ಪ, ತಪ್ಪಾಯ್ತು ಇಲ್ಲಿ ಬಂದಿರೋದು ಅಂತ ಹೇಳಿ, ಇಲ್ಲಿರುವಂತ ಬೆಂಕಿ ಅನುಭವ ನಿಮಗೆ ಅರ್ಥ ಆಗ್ತಾ ಇಲ್ಲ ಬ್ರದರ್, ನನ್ನ ಬ್ರದರ್ ಸಿಸ್ಟರ್. ಇಲ್ಲಿರುವಂತ ಬೆಂಕಿ ನಿಮಗೆ ಅರ್ಥ ಆಗ್ತಾ ಇಲ್ಲ. ದೇವರ ಆತ್ಮನ ಹೇಳ್ತಾ ಇದ್ದಾನೆ, ನಾಳೆ ಅಲ್ಲ, ನಾಡಿದ್ದು ಅಲ್ಲ, ಇವತ್ತು ನೀನು ನಿನ್ನ ಯೋರ್ದನನ್ನ ದಾಟಿಕೊಂಡು ದೆವ್ವಗಳು ಹೊರಬೀಳಲಿಕ್ಕಿದೆ. ಯೇಸುವಿನ ಹೆಸರಿನಲ್ಲಿ ಅದು ಅಪೆಂಡಿಕ್ಸ್ ಗುಣವಾಗ್ಲಿಕ್ಕೆ ಹೋಗ್ತಾ ಇದೆ ಇದೇ ಗಳಿಗೆಯಲ್ಲಿ.
ಯಾಕಂದ್ರೆ ಗುಣಪಡಿಸುವ ಆತನು ನಿನ್ನ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಯಾರಿಗಾದ್ರೂ ಅಭಿಷೇಕ ಅನುಭವ ಆಗ್ತಾ ಇರೋದಾಗಿದ್ರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿ ಅದನ್ನು ಸ್ವೀಕರಿಸಿಕೊಳ್ಳ್ರಿ. ಈ ಸಭೆ ಸಂಪೂರ್ಣವಾಗಿ ಬದಲಾಗ್ಲಿಕ್ಕೆ ಹೋಗ್ತಾ ಇದೆ. ಇದು ಬೆಂಕಿಯಿಂದ ತುಂಬಿದಂತ ಸ್ಥಳ, ಪವಿತ್ರಾತ್ಮನ ಅಗ್ನಿಯಿಂದ ತುಂಬಿದಂತ ಸ್ಥಳ, ಕಣ್ಣೀರನ್ನ ಒರೆಸಿ ತನ್ನ ಬಲದಿಂದ ತುಂಬಿಸುವಂತ ಆತನ ಕೃಪೆ ಚಲಿಸುವಂತ ಸ್ಥಳ. ಕರಗಳನ್ನೆತ್ತಿ ಅಭಿಷೇಕವನ್ನು ಸ್ವೀಕರಿಸಿಕೋ. ಕರಗಳನ್ನೆತ್ತಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸು. ದೇವರೇ, ಆ ರೊಟ್ಟಿಯನ್ನ ಪ್ರತಿದಿನ ನಾನು ಓದ್ತೀನಿ, ಆ ರೊಟ್ಟಿಯನ್ನ ಪ್ರತಿದಿನ ನಾನು ಧ್ಯಾನಿಸ್ತೀನಿ. ಎಕ್ಸ್ಪೆಕ್ಟ್ ಅ ಮಿರಾಕಲ್. ಒಂದು ಮಹತ್ ಕಾರ್ಯವನ್ನು ನನ್ನ ಜೀವಿತಕ್ಕಾಗಿ ನಿರೀಕ್ಷಿಸು, ಸ್ವೀಕರಿಸು. ನಂಬದನ್ನ ಸ್ವೀಕರಿಸ್ಕೋದನ್ನ. ಆಮೇನ್, ಆಮೇನ್, ಆಮೇನ್. ಆ ದಿನ ಅವನಲ್ಲಿ ಹೋದ, ಅದನ್ನ ಕೇಳಿಸ್ಕೊಂಡ. ಅದರ ಅರ್ಥ ಏನ್ ಗೊತ್ತಾ? ಇವನು ಅವರ ಮೇಲೆ ದಾಳಿ ಮಾಡೋದಕ್ಕಿಂತ ಮುಂಚೆನೆ, ಹಲ್ಲೆಲೂಯ, ಒಂದು ಸಂಗತಿ ನೆರವೇರ್ತು, ಒಂದು ಸಂಗತಿ ಉಂಟಾಯ್ತು. ಏನಪ್ಪ ಅಂದ್ರೆ, ಮಂಗಳವಾರ ದಿನ ನಾನು ಮಗಳನ್ನ ನೋಡ್ಲಿಕ್ಕೆ ಹೋಗಿದ್ದೆ. ವೈಭವಿಯನ್ನ ಭೇಟಿ ಆಗ್ಬೇಕಾಯ್ತು. ಕಾರಣದಿಂದ ಉಪವಾಸದಲ್ಲಿದ್ದೆ. ಸಾಯಂಕಾಲ ಪ್ರಾರ್ಥನೆ ಮುಗಿಸ್ಕೊಂಡ್ಬಿಟ್ಟು ಒಂದು 5 ನಿಮಿಷಕ್ಕೋಸ್ಕರ ಕೆಲಸಗಳನ್ನು ಹೇಳೋದಕ್ಕಾಗಿ ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ. ಅವಾಗ ತುಂಬ ಅನಾರೋಗ್ಯದಲ್ಲಿದ್ಲು, ತುಂಬ ಜ್ವರ ಇತ್ತು. ಆಗ ಅವ್ರ ತಂದೆ ಹೇಳಿದ್ರು, ನಾಳೆ ರಾತ್ರಿ ನಾವು ಮತ್ತೆ ಅವಳು ಟ್ರೀಟ್ಮೆಂಟ್ ಉಡುಪಿಯಲ್ಲಿ ನಡೀತದೆ, ನಾನು ತಿರುಗಿ ಉಡುಪಿಗೆ ಹೋಗ್ತಾ ಇದ್ದೀವಿ ನಾಳೆ ಅಂತ. ಅದನ್ನು ಕೇಳುವಾಗ ನನಗೆ 2 ರೀತಿಯ ಭಾವನೆಗಳು ನನ್ನ ಹೃದಯ ತುಂಬಿಕೊಂತು. ಒಂದನೇದಾಗಿ ನನ್ನ ಬಗ್ಗೆನೇ, ಅಂದರೆ ನಮ್ಮ ಬಗ್ಗೆ ಒಂದು ರೀತಿಯ ಅಸಹ್ಯ ಮನೋಭಾವನೆ ಬಂತು. ಎಷ್ಟು ನಾವು ಸೋತು ಹೋಗ್ತಾ ಇದ್ದೀವಿ. ಎರಡನೇದಾಗಿ ಏನಂದರೆ, ಇದಕ್ಕೆ ಕೊನೆ ಆಗಬೇಕು. ಕೇಳ್ತಾ ಇದ್ದೀರಾ? ನಾನು ಮನೆಗೆ ಬಂದೆ, ಪ್ರಾರ್ಥನೆ ಮಾಡಿ ಮನೆಗೆ ಬಂದ ನಂತರ ನನ್ನ ಮನಸ್ಸಲ್ಲಿ ರೆಸ್ಟ್ಲೆಸ್ನೆಸ್ ಇಲ್ಲ. ಯಾಕಂದರೆ ಎಲ್ಲಿವರೆಗೆ ನೀನು ಅಲ್ಲಿ ಕಾಲಿಡಲ್ವೋ ಅಲ್ಲಿವರೆಗೆ ಕೆಂಪು ಸಮುದ್ರ ಇಬ್ಬಾಗ ಆಗಲ್ಲ. ಆಮೇನ್, ಆಮೇನ್. ಗಿವ್ ದ ಮೈಕ್. ಆಮೇನ್. ನಾನು ಮನೆಗೆ ಬಂದ ನಂತರ ಆಗ್ಲೇ ಅವ್ರ ಬಸ್ ಟಿಕೆಟ್ ಬುಕ್ ಆಗಿತ್ತು ಅನ್ಕೊಳ್ತೀನಿ. ಹೋಗೋದಕ್ಕೆ ರೆಡಿ ಇದ್ರ. ಮಾರನೇ ದಿನ ಸಾಯಂಕಾಲ ರಾತ್ರಿ ನಾನು ಒಂದು ಮೆಸೇಜ್ ಮಾಡಿದೆ. ಅಮ್ಮ, ನನಗೆ ಯಾಕೋ ನಿಮ್ಮ ಪ್ರಯಾಣದ ಬಗ್ಗೆ ಮನಸ್ಸಲ್ಲಿ ಕಸಿವಿಸಿ ಆಗ್ತಾ ಇದೆ. ನಾವು ಮುಂದೆ ಹಾಕಿ ಅಂತ ಹೇಳಿಲ್ಲ, ಕ್ಯಾನ್ಸಲ್ ಮಾಡಿ ಅಂತ ಹೇಳಿಲ್ಲ. ನಾನು ಹೇಳಿದ್ದೇನೆಂದರೆ, ಇದನ್ನು ಹೋಗೋದ್ರ ಬಗ್ಗೆ ನನ್ನ ಮನಸ್ಸಲ್ಲಿ ಕಸಿವಿಸಿ ಆಗ್ತಾ ಇದೆ, ಯಾಕೋ ಸಮಾಧಾನ ಇಲ್ಲ. ಆಮೇನ್. ನಂತರ ಅವ್ರ ತಂದೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿಬಿಟ್ರು, ನಂತರ ನೋಡೋಣ ಅಂತ. ಆಮೇನ್. 2 ದಿನ ಪ್ರಾರ್ಥನೆ ಮಾಡ್ತಾ ಇದ್ದೆ. 2 ದಿನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಮೆಸೇಜ್ ಮಾಡ್ತದೆ, ಹೇಗಿದ್ದೀಯಾ ಅಂತ. ಯಾಕಂದರೆ ಯಾವುದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ಕೊಂಡಿರುವಾಗ ಕಾದ್ಕೊಳ್ತಿರ್ತಾನೆ ಉತ್ತರ ನೋಡ್ಬೇಕಂತ. ಆಮೇಲೆ 3ನೇ ದಿನ ಅಂದ್ಕೊಳ್ತೀನಿ, ನಾನು ಮತ್ತೊಂದು ಮೆಸೇಜ್ ಮಾಡಿದೆ, ನೆಕ್ಸ್ಟ್ ಟೈಮ್ ಯಾವಾಗ ಹೋಗೋದನ್ನು ನೀವು ಡಿಸೈಡ್ ಮಾಡಿದ್ದೀರಾ ಅಂತ. ಆವಾಗ ಮೊದಲನೇ ದಿನ ದೇವರು ನನಗೆ ಮಾತಾಡಿದ್ದು ಉತ್ತರ ಬಂತು. ಮೊದಲನೇ ದಿನ ದೇವರು ಮಾತಾಡಿದ್ದೇನೆಂದರೆ, ಹೋಗಕೂಡದು. ಆದರೆ ನನಗೆ ಹೇಳಲಿಕ್ಕೆ ಕಸಿವಿಸಿ. ಯಾಕೆಂದರೆ ತಂದೆ ತಾಯಿಯ ಮಮತೆ ಭಾಳ ಸೆನ್ಸಿಟಿವ್ ಅಲ್ವಾ? ರಿಸ್ಕ್ ನನಗೆ ಚಿಂತೆ ಇಲ್ಲ, ಆದರೆ ತಂದೆ ತಾಯಿ ಮಮತೆ ನಾವು ಗೌರವಿಸ್ಬೇಕು. ಆಮೇಲೆ ಬಂದ ನಂತರ ನಾನು ಅದನ್ನು ಮೆಸೇಜ್ ಮಾಡಿದೆ. ಅವಳು ಹೇಳಿದ್ಲು, 3ನೇ ದಿನ ನಾನು ಮೆಸೇಜ್ ಮಾಡಿದಾಗ, ನಾವು ಯಾವಾಗ ಹೋಗೋದನ್ನು ನಿರ್ಧರಿಸಿಲ್ಲ. ಆವಾಗ ಮುಂದಿನ ಲೈನ್ ಟೈಪ್ ಮಾಡಿದ್ಲು, ಏನಂದರೆ, ಡಾಡಾ, ನನಗೆ ಹೋಗಲಿಕ್ಕೆ ಮನಸ್ಸಿಲ್ಲ, ಇದು ಕೊನೆ ಆಗಬೇಕು. ಆಮೇಲೆ ಇವತ್ತು ಬೆಳಿಗ್ಗೆ ನನಗೆ ಗೊತ್ತಾಯ್ತು. ಮಗಳು ಹೇಳ್ತಾ ಇದ್ಲು ಏನಂದರೆ, ಬಂದಿರೋ ರಿಪೋರ್ಟ್ ಪ್ರಕಾರ
ಡಾಕ್ಟರ್ ಹೇಳಿರೋ ಪ್ರಕಾರ ಇವತ್ತು ನನ್ನ ಆರಾಧನೆಯಲ್ಲೆಲ್ಲ ಅಡ್ಮಿಟ್ ಆಗಿರ್ಬೇಕಿತ್ತು. ಸ್ವಲ್ಪ ಹೇಳ್ತೀಯಮ್ಮ? ರಿಪೋರ್ಟ್ಸ್ ಪ್ರಕಾರ ಅದು ನಿಮೋನಿಯಾ ಸಿಂಪ್ಟಮ್ಸ್ ಪಾಸ್ಟರ್. ಅದು 1 ವಾರ ಮಿನಿಮಮ್ ಅಡ್ಮಿಟ್ ಆಗಿ ಅಲ್ಲಿಂದ ಇಂಜೆಕ್ಟಬಲ್ ಆಂಟಿಬಯೋಟಿಕ್ಸ್ ತಗೋಬೇಕಂತ. ಎಷ್ಟು ದಿನ? 7 days. ಅಂದ್ರೆ ಇವತ್ತಿಗೆ ಅದೇ ಟ್ರೀಟ್ಮೆಂಟ್ ಅಲ್ಲಿ ಇರಬೇಕಾಗಿತ್ತು. ಆಮೇನ್. ಅಂದ್ರೆ ತಗೊಳ್ತಾ ಇಲ್ಲ ಅಂದ್ರೆ ಇವತ್ತಿಗೆ ಅವಳು ತುಂಬ ಅನಾರೋಗ್ಯದಲ್ಲಿ ಇರಬೇಕಿತ್ತು. ಆದರೆ ನನ್ನ ದೇವರ ಆತ್ಮನು, ನನ್ನ ದೇವರು ನುಡಿತಾನೆ, ಇವತ್ತು ಇಂದು ನೀನು ಈ ಹೊಳೆಯನ್ನು ದಾಟಿಕೊಂಡು, ಯಾರಾದರೂ ನನ್ನ ಜೊತೆಗಿದ್ದೀರಾ? ಯಾರಾದರೂ ನನ್ನ ಜೊತೆಗಿದ್ದೀರಾ? ಯಾರಾದರೂ ನನ್ನ ಜೊತೆ? ನಾನು ನಿಮ್ಗೆ ನುಡಿತಾ ಇದ್ದೀನಿ ಯೇಸುವಿನ ಹೆಸರಿನಲ್ಲಿ, ನನ್ನ ರಕ್ಷಕನಾದಂಥ, ಸೋಲನ್ನೇ ಅರಿಯದಂಥ, ಸತ್ತವರೊಳಗಿಂದ ಒಂದು ನಿಮಿಷ ಲಾಜರನು ಸತ್ತಾಗ ಆತನ ಗೋರಿಗೆ ಮುಚ್ಚಿದಂಥ ಕಲ್ಲನ್ನು ಉರುಳಿಸ್ಲಿಕ್ಕೆ ಮನುಷ್ಯರ ಸಹಾಯ ಬೇಕಾಯಿತು. ಆದರೆ ನನ್ನ ಯೇಸು ಸತ್ತೊಳಗಿಂದ ಎದ್ದು ಬಂದಾಗ, ಯೇಸು ಸತ್ತೊಳಗಿಂದ ಎದ್ದು ಬಂದಾಗ ಯಾವ ಮನುಷ್ಯನು ಅದರ ಕಲ್ಲನ್ನು ಉರುಳಿಸುವಂತ ಸಹಾಯ ಬೇಕಾಗಿರಲಿಲ್ಲ. ಯಾಕಂದ್ರೆ ಸತ್ತಂತ ಯೇಸು ಸತ್ತೊಳಗಿಂದ ಎದ್ದು ಬರುವಾಗ ಸಮಾಧಿಯ ಬಾಗಿಲು ಉರುಳಿಸಲ್ಪಟ್ಟು ಆ ಸಮಾಧಿಯ ಬಾಗಿಲಿನ ಕಲ್ಲಿನ ಮೇಲುಗಡೆ ಒಬ್ಬ ದೇವದೂತ ಕೂತ್ಕೊಂಡಿದ್ನಂತೆ. ಇವತ್ತು ನಿನ್ನ ಸತ್ತ ಸಂಗತಿಯನ್ನ ಉರುಳಿಸಿ ಹಾಕೋದಷ್ಟೇ ಅಲ್ಲ, ಅದು ತಿರುಗಿ ಉರುಳಿಕೊಂಡು ಮುಚ್ಚದಂತೆ ದೇವದೂತನ ಅದರ ಮೇಲೆ ಕೂತ್ಕೊಳ್ತಾನೆ. ಯಾರಾದ್ರೂ ಕೇಳ್ತಾ ಇದ್ದೀರಾ? ಬರೀ ಸಮಾಧಿಯ ಕಲ್ಲನ್ನ ತೆರೆಯೋದಲ್ಲ, ಅದು ತಿರುಗಿ ಮುಚ್ಚಿಕೊಳ್ಳದಂತೆ ಅದರ ಮೇಲೆ ದೇವದೂತನು ನಿನ್ನ ಜಯದ ಧ್ವಜದೊಂದಿಗೆ ಕೂತ್ಕೊಳ್ತಾನೆ. ಯಾರಾದ್ರೂ ಇಲ್ಲಿ ನಂಬುವರಿದ್ರೆ, ಎಷ್ಟೋ ಸಾರಿ ನಾನು ಅಂದ್ಕೊಂಡೆ, ದೇವರೇ ಆ ಕಲ್ಲಿನ ಮೇಲೆ ಯಾಕೆ ದೇವದೂತ ಕೂತ್ಕೊಂಡ? ಒಂದು ದಿನ ದೇವರ ಆತ್ಮನ ಹೇಳಿದ್ರು, ಅದು ತಿರುಗಿ ಮುಚ್ಕೊಳ್ತದೆ ಅಂತಲ್ಲ, ಯಾರೂ ಬಂದು ಮನುಷ್ಯರಲ್ಲಿ ಅದನ್ನ ಮುಚ್ಚಬಾರದು ಅಂತ. ಅಂದ್ರೆ ದೇವರು ತೆರೆದದ್ದನ್ನ ಯಾವ ಮನುಷ್ಯನು ಮುಚ್ಚಲಿಕ್ಕೆ ಆಗಲ್ಲ. ಯಾವ ಮನುಷ್ಯನು ಮುಚ್ಚಲಿಕ್ಕೆ ಆಗದಂತೆ ದೇವರ ದೂತನ ಅದರ ಮೇಲೆ ಕೂತ್ಕೊಳ್ತಾನೆ. ಐ ಆಮ್ ಪ್ರೊಫೆಸೈಯಿಂಗ್ ಟು ಯು, ನಿನಗೆ ನಾನು ಯೇಸುವಿನ ಹೆಸರಲ್ಲಿ ನುಡಿತಾ ಇದ್ದೀನಿ. ಯಾವುದನ್ನ ಸಮಾಧಿ ನೋಡಬೇಡ, ಪುನರುತ್ಥಾನವನ್ನ ನೋಡು. ಯಾವುದನ್ನ ದೇವರು ನಿನಗಾಗಿ ತೆರೆದಿಟ್ಟಿದ್ದಾನೋ, ಯಾವ ಮನುಷ್ಯನು ಅದನ್ನ ಮುಚ್ಚದಂತೆ ಆತನ ದೂತನು ಆ ಕಲ್ಲಿನ ಮೇಲೆ ಕೂತ್ಕೊಂಡಿದ್ದಾನೆ. His angel is sitting upon it. ಕೇಳ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಕರ್ತನು ನಿಮ್ಮಲ್ಲಿ ಅನೇಕರೊಂದಿಗೆ ಮಾತನಾಡ್ತಾ ಇದ್ದಾನೆ. ನನ್ನ ಸಹೋದರ ಸಹೋದರಿ, ಓ ಮಶೀರೆ ರಗಿ ನಮೋ ಶಟೆರಬೋ ಶಾಂತಲ, ಹಲ್ಲೆಲೂಯಾ. ನಿಮ್ಮಲ್ಲಿ ಕೆಲವರಿಗೆ ಭಯ, ಇಲ್ಲಿವರೆಗೆ ಏನೋ ಬಂದ್ಬಿಟ್ಟೆ, ಆದರೆ ಅದೇ ತೊಂದರೆ ತಿರುಗಿ ಬಂದರೆ, ನಾನು ಹೇಳ್ತಾ ಇದ್ದೀನಿ, ಯಾವ ದಿನ ದೇವರಿನ ಆ ತೊಂದರೆಯಿಂದ ಹೊರಗೆ ತಂದಲ್ಲ, ಆ ತೊಂದರೆ ತಿರುಗಿ ಬರದಂತೆ ಅದನ್ನು ಅಲ್ಲಿನೇ ದೇವದೂತನು ಗೂಟ ಬಡ್ದಿಟ್ಟವನೇ, ಮೊಳೆ ಬಡ್ದಿಟ್ಟವನೇ. ನಂಬಿಕೆಯುಳ್ಳವ್ರು ಹೇಳಿರಿ, ಇನ್ನು ನನ್ನ ತೊಂದರೆ ತಿರುಗಿ ನನ್ನ ಬಳಿ ಬರಲ್ಲ, ಇನ್ನು ನನ್ನ ತೊಂದರೆ ತಿರುಗಿ ನನ್ನ ಬಳಿ ಬರಲ್ಲ. ನನ್ನನ್ನು ಬಿಡಿಸಿದ ಆತನು ಜೀವ ಸ್ವರೂಪನು. ಆಮೇನ್. ಪ್ರತಿದಿನ ವಾಕ್ಯವನ್ನು ತಿನ್ನೋದಕ್ಕಾಗಿ, ರೊಟ್ಟಿಯನ್ನು ತಿನ್ನೋದಕ್ಕಾಗಿ ಒಪ್ಪಿಸ್ಕೊಡಿ. ಯಾಕಂದ್ರೆ ದೇವರ ಬಿಡುಗಡೆ ನಿಮ್ಮನ್ನು ಆವರಿಸಿಕೊಳ್ಳಲಿಕ್ಕೆ ಹೋಗ್ತಾ ಇದೆ. ದೇವರ ಬಲ ನಿಮ್ಮನ್ನು ಆವರಿಸಿಕೊಳ್ಳಲಿಕ್ಕೆ ಹೋಗ್ತಾ ಇದೆ. ಎಷ್ಟು ಜನ ಇದನ್ನು ಸ್ವೀಕರಿಸ್ಕೊಳ್ತೀರಾ? ಇವತ್ತು ನನ್ನ ದಿನ. ನೀವು ಹೇಳಿ, ಸ್ವಾಮಿ ಇವತ್ತು ನನ್ನ ದಿನ. ಆ ರಕ್ತ ಕುಸುಮದ ಸ್ತ್ರೀಯ ಹಾಗೆ ಇವತ್ತು ನನ್ನ ದಿನ, ಆ ಕ್ರೂಡನ ಹಾಗೆ ಇವತ್ತು ನನ್ನ ದಿನ. ಟುಡೇ ಇಸ್ ಮೈ ಡೇ. ಸಹೋದರ ಸಹೋದರಿ, ನಾನು ಏನು ನೋಡ್ತಾ ಇದ್ದೀನಿ ಗೊತ್ತಾ? ಒಂದು ದೊಡ್ಡ ಹಾರ್ವೆಸ್ಟ್, ಕೊಯ್ಲಿಗೆ, ಬಲವಾದ ಕೊಯ್ಲಿಗೆ ನೋಡ್ತಾ ಇದ್ದೇನೆ. ಎಷ್ಟು ಜನ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ?
ಈ ವರ್ಷ ಸಂಗತಿಗಳು ಬದಲಾಗ್ಲಿಕ್ಕೆ ಹೋಗ್ತಾ ಇವೆ. ಗಿದ್ಯೋನನು ಅದನ್ನ ಕೇಳಿ ಏನ್ ಕೇಳ್ದ? ಒಂದು ರೊಟ್ಟಿ ಗಿದ್ಯೋನನ ಡೇರೆಯಿಂದ, ಇಸ್ರಾಯೇಲರ ಡೇರೆಯಿಂದ ಅವ್ರು ಹೋಗೋದಕ್ಕಿಂತ ಮುಂಚೆ ಅವ್ರನ್ನ ನಾಶ ಮಾಡಿಬಿಡ್ತಂತೆ. ಅರಣ್ಯಕಾಂಡ 14ನೇ ಅಧ್ಯಾಯ 9ನೇ ವಚನ ಓದಮ್ಮ. ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ, ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ. ಆ ದೇಶದ ಜನರಿಗೆ ದಿಗಿಲು ಪಡಬೇಡ್ರಿ. ಯಾಕೆ? ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ಕನ್ನಡದಲ್ಲಿ ದೇವರುಗಳಂತಿದೆ, ಇಂಗ್ಲಿಷ್ನಲ್ಲಿ ಅವರ ಸಂರಕ್ಷಣೆ ಅಂದ್ರೆ ದೇರ್ ಪ್ರೊಟೆಕ್ಷನ್. ಅವರಿಗೆ ನೆರಳಾಗಿದ್ದ ಅವರ ಸಂರಕ್ಷಣೆ ಅವರನ್ನು ಕೈ ಬಿಟ್ಟಿತು. ಅವರನ್ನ ಕೈ ಬಿಟ್ಟಿದೆ. ಕೇಳಿ, ಈಗ ಹೇಳ್ತೀನಿ ಕೇಳಿ ಏನಂತ. ಆಮೇನ್. ತಿರುಗಿ ಹೋಗೋಣ. ಈ ದೆವ್ವ ಹೇಳ್ತು, ನೀವೆಲ್ಲ ಸರಿದು ಬಿಡಿ, ದೊಡ್ಡ ಸಾಹೇಬ್ರನ್ನ ಕಳಿಸಿ ಅಂತ. ನಾನು ಏನಪ್ಪ ಹಿಂಗೆ ಹೇಳ್ತೈತೆ ದೆವ್ವ ಅಂತ ಕರೆದಿದ್ದಕ್ಕೆ ಹೋಗಲಿಲ್ಲ, ಇವ್ರೇನು ಹಿಂಗೆ ಬಂದುಬಿಟ್ರು ಅಂತ ಕೋಪಗೊಂಡೋದೆ. ದೆವ್ವಕ್ಕೆ ನಿಂತೆ. ದೆವ್ವ ಅಂದರೆ ದೆವ್ವ ಹಿಡ್ದವಳ ಮುಂದೆ ನಿಂತೆ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತು. ನಾನು ಕೇಳಿದೆ, ಯಾಕೆ ಅಳ್ತೀಯ? ಗಟ್ಟಿಯಾಗಿ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತು. ಕೇಳ್ತಾ ಇದ್ದೀರಾ? ಇನ್ನೊಂದು ದೆವ್ವ ಬಿಡಿಸ್ತಾ ಇದ್ದೀವಿ. ಎಷ್ಟು ಜನ ನನ್ನೊಟ್ಟಿಗಿದ್ದೀರಾ? ಇನ್ನು ಮೊದಲಿಗೆ ಹೇಳ್ತು, ನೀನು ಏನು ಮಾಡ್ತೀಯೋ ಮಾಡಕ್ಕ, ನಾನು ಮಾತ್ರ ಹೋಗಲ್ಲ. ಇವರಪ್ಪನ ಮನೆ ಸೃಷ್ಟಿ ಮಾಡಿದವನು ನಮ್ಮಪ್ಪ, ಈ 2 ಕಣ್ಣು ಕೊಟ್ಟವನು ಬಂದು ಕೂತಿರೋದು ದೆವ್ವ. ನಮಗೆ ಹೇಳ್ತದೆ, ನೀನು ಏನು ಮಾಡ್ತೀಯೋ ಮಾಡ್ಕೊ, ನಾನಂತ ಹೋಗಲ್ಲ. ನಾನು ಹೇಳಿದೆ, ನೀನೇನು ಮಾಡ್ತೀಯೋ ಮಾಡ್ಕೊ, ಹೋಗಲೇಬೇಕು. ಇವತ್ತಿಲ್ಲ, ನಾಳೆಗೆ ನನಗೆ ಟೈಮ್ ಇಲ್ಲ, ಇವತ್ತೇ. ಯಾಕೋ ಯಾರು ಏನು ಹೇಳ್ತಾರೆ? ಆಮೇನ್ ಇದಿರ್ತಾನೆ. ಈ ಫಸ್ಟ್ ಇದೆಲ್ಲ ಎಲ್ಲಾಗುತ್ತೆ. ಕೆಲವೊಂದ್ಸರಿ ನನ್ನ ಜೊತೆ ಮೀಟಿಂಗ್ ಬರಬೇಕು, ಕೆಲವೊಂದ್ಸರಿ ಇಲ್ಲಿ ದೇವ ಬಿಡಿಸುವಾಗ ಇಲ್ಲಿರ್ಬೇಕು. ಅವಾಗೆಲ್ಲ ಈ ದೃಶ್ಯ ಸುಮ್ಮನೆ ಪಾಸ್ಟ್ ಕತೆ ಹೇಳ್ತಾರೆ ಅನ್ನೋದು ಸುಳ್ಳು ಅಲ್ಲ. ಮೀಟಿಂಗ್ ಬಂದರೆ ಗೊತ್ತಾಗುತ್ತೆ. ಪಾಸ್ಟ್ ಮುಂದಿನ ಸರ್ ನಾನು ಬರ್ತೀನಿ, ಕರ್ಕೊಂಡೋಗಿ ನಿಮ್ಮ ಗಾಡಿ ಮಾಡ್ಕೊಂಡು ಬರ್ಬೇಕು, ನನ್ನ ಜೊತೆಗೆ ಅಡ್ರೆಸ್ ಕೊಡ್ತೀನಿ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಆಮೇನ್. ಈಗ ಈ ದೆವ್ವ ಹೇಳ್ತಾ ಇದೆ, ನಾನು ಹೋಗಿ ದೆವ್ವಕ್ಕೆ ಬಿಡಂತ ನಾನು ಅಳ್ತಾ ಇತ್ತಂತ ಹೇಳಿದ್ಮೇಲೆ ಅದಕ್ಕೆ ಕೇಳ್ತಾ ಇದ್ದೇನೆ. ಇಷ್ಟು ಜಂಬದಿಂದ ನಾನು ಹೋಗಲ್ಲ, ಏನು ಮಾಡ್ಕೊಳ್ತೀಯೋ ಮಾಡ್ಕೊ ಅಂತ. ನಾನು ಹೇಳಿದೆ, ಹೋಗ್ತೀಯಾ ಅಂತ ಹೇಳಿ 10 ಸೆಕೆಂಡ್ ಆಗಿಲ್ಲ, ಹಿಂಗೆ ಪರಿಚ್ಕೊಂಡು ಅಳ್ಳಿಕ್ಕೆ ಪ್ರಾರಂಭ ಮಾಡಿತು. ಅಂತ ಅಳ್ತೈತೆ. ಆಗ ನನ್ನ ಜೊತೆಗೆ ಸೇವೆ ಮಾಡೋರು ಕೆಲವ್ರಿಗೆ ಹೇಳಿದೆ ನಾನು, ನೋಡಿ ಇದ್ರ ಮಾತಿಗೆ ಬೆಲೆ ಕೊಡಬೇಡಿ. ಈಗ ತಾನೇ ಏನು ಹೇಳ್ತಾ ಇತ್ತು, ಹೋಗೋದಿಲ್ಲ, ಏನು ಮಾಡ್ತೀವಿ ಮಾಡ್ಕೊ ಅಂತ. ಅದನ್ನು ನಂಬಿಟ್ರೆ ನೀನು ಹೋಗಲ್ವಾ, ನಾನು ಹೋಗ್ತೀನಿ, ಬಾಯ್ ಅಂತ ಹೋಗ್ಬಿಡ್ತೀವಿ. ಇಲ್ಲ, ಅಷ್ಟೇ ಶಕ್ತಿ ಇದ್ರೆ ಅಳ್ಬೇಕು. ಯಾಕೆ? ಅಳೋರು ಯಾರು? ಬಲ ಇಲ್ದ ತಾನೆ. ಅದರ ಅರ್ಥ ತನ್ನ ಬಲಹೀನತೆಯನ್ನು ಮುಚ್ಕೊಂಡ್ಬಿಟ್ಟು ಸದೃಢ ಅಂತ ತೋರಿಸ್ಕೊಳ್ಳಿಕ್ಕೆ ಹೋಗ್ತಾ ಇದೆ.